ಸಿಎಂ ಸಿದ್ದರಾಮಯ್ಯನವರ ಬದಲಾವಣೆ ಪ್ರಶ್ನೆಯೇ ಇಲ್ಲ. ಸಿದ್ದರಾಮಯ್ಯವರೇ ಪೂರ್ಣಾವಧಿ ಸಿಎಂ ಆಗಿರ್ತಾರೆ. ಸಿದ್ದರಾಮಯ್ಯ ಪರ ಶಾಸಕ ಬಸವರಾಜ ರಾಯರೆಡ್ಡಿ ಬ್ಯಾಟಿಂಗ್ ಮಾಡಿದ್ದಾರೆ. ಮುಂದಿನ ಚುನಾವಣೆಗೂ ಸಿದ್ದರಾಮಯ್ಯ ನೇತೃತ್ವವನ್ನ ವಹಿಸ್ತಾರೆ. ಜುಲೈ 30-31ಕ್ಕೆ ಶಾಸಕರ ಸಭೆ ಕರೀತಾ ಇದ್ದೇವೆ. ನಾನು ಸಚಿವ ಸ್ಥಾನಕ್ಕಿಂತ ಒಳ್ಳೆಯ ಸ್ಥಾನದಲ್ಲಿದ್ದೇನೆ. ಬಸವರಾಜ ರಾಯರೆಡ್ಡಿ ಸಿಎಂ ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಮಾಡಿರೋದು. ಜುಲೈ 30-31ಕ್ಕೆ ಶಾಸಕರ ಸಭೆಯನ್ನ ಕರೀತಾ ಇದ್ದೀವಿ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ, ಯಾಕಂದ್ರೆ ಸಚಿವ ಸ್ಥಾನಕ್ಕಿಂತ ಉನ್ನತ ಸ್ಥಾನದಲ್ಲಿ ನಾನಿದ್ದೇನೆ ಅಂತ ಬಸವರಾಜ ರಾಯರೆಡ್ಡಿ ಹೇಳಿರೋದು. ಹೈಕಮಾಂಡ್ ಮಾತಿಗೂ ಕರೆಕ್ಟಾಗಿ ಕ್ಯಾರಿ ಮಾಡ್ತಾ ಇಲ್ಲ, ಯಾರು ಹೇಳಲಿಲ್ಲ, ಹೇಳೋದು ಇಲ್ಲ. ಈಗ ಅವರು ಸಿದ್ದರಾಮಯ್ಯನವರು ಭಾಳ ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾರಲ್ಲ. ಮುಂದಿನ ನಾನೇ ಫಸ್ಟ್ ಹೇಳಿದ್ದೀನಲ್ಲ, ಯಾಕಂದರೆ ಶಾಸಕಾಂಗ ಪಕ್ಷದಲ್ಲಿ ಅವ್ರನ್ನ ನಾವು 5 ವರ್ಷ ಅಂತ ಆಯ್ಕೆ ಮಾಡಿದ್ದೇವೆ. ಹೀಗಾಗಿ ಅವ್ರನ್ನ ತೆಗೆಯುವಂಥ ಪ್ರಶ್ನೆ ಬರೋದಿಲ್ಲ. ತೆಗಿಬೇಕಾಗಿದ್ದರೆ ಮತ್ತೆ ಪಕ್ಷದ ಹೈಕಮಾಂಡ್ನವರು ಬಂದು ಶಾಸಕರ ಅಭಿಪ್ರಾಯ ಕೇಳಿ ತೆಗಿಬೇಕಾಗ್ತದೆ. ಹೀಗಾಗಿ ಆ ಪ್ರಶ್ನೆ ಉದ್ಭವಿಸಿಲ್ಲ. ಎಲ್ಲ ಸುಮ್ಮನೆ ಇವೆಲ್ಲ ಮಾಧ್ಯಮದಲ್ಲಿ 2.5 ವರ್ಷ ಒಪ್ಪಂದ ಆಗಿದೆ, ಹಾಗಾಗಿದೆ ಅಂತ ನೀವೇ ಸೃಷ್ಟಿ ಮಾಡ್ತಾ ಇದ್ದೀರಿ ನ್ಯೂಸ್ಗೆ. ಮತ್ತು ಅವರು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರಲ್ಲ, ಸಿದ್ದರಾಮಯ್ಯನವರು ಯಾವ ಥರ ಒಪ್ಪಂದ ಆಗಿಲ್ಲ ಅಂತ ಹೇಳಿಲ್ವಾ? ಮೊನ್ನೆ ಒಪ್ಪಂದ ಆಗಿಲ್ಲ, ನಾನೇ 5 ವರ್ಷ ಮುಖ್ಯಮಂತ್ರಿ, ಮುಂದಿನ ಚುನಾವಣೆಗೂ ನಾನೇ ನೇತೃತ್ವ ವಹಿಸಿ ಕಾಂಗ್ರೆಸ್ಸನ್ನು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಈ ಪ್ರಶ್ನೆ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಗೊತ್ತಿದ್ದ ಹಾಗೆ ಇನ್ಮೇಲೆ ಸಂಪೂರ್ಣವಾಗಿ ಆಡಳಿತದ ಕಡೆ ಗಮನ ಕೊಡ್ತಾರೆ. ಕಂಡು ಅವರು ರಾಜ್ಯದ ಜನರ ಹಿತದೃಷ್ಟಿಯ ಕೆಲಸವನ್ನು ಮಾಡ್ತಾರೆ. ಮತ್ತು ಶಾಸಕರಿಗೆ 50-50 ಕೋಟಿ ಸ್ಪೆಷಲ್ ಫಂಡ್ ಕೊಡುವಂಥ ಸಭೆಯನ್ನು ಇದೇ ನಾವು 30-31ನೇ ತಾರೀಕಿಗೆ ಕರೀತಾ ಇದ್ದಾರೆ CM ಅವರು. 30-31 ಇವು ಯಾವ ಚೇಂಜ್ ಪಾಂಜ್ ಇಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅದು ಮುಖ್ಯಮಂತ್ರಿಗಳು. ನಾನೀಗ ಅದಕ್ಕಿಂತ ಹೆಚ್ಚು ಒಳ್ಳೆ ಪೋಸ್ಟಲ್ಲಿದ್ದೇನೆ. ಸಿದ್ದರಾಮಯ್ಯವರೇ ಪೂರ್ಣಾವಧಿ ಸಿಎಂ ಆಗಿರ್ತಾರೆ. ಸಿದ್ದರಾಮಯ್ಯ ಪರ ಶಾಸಕ ಬಸವರಾಜ ರಾಯರೆಡ್ಡಿ ಬ್ಯಾಟಿಂಗ್ ಮಾಡಿದ್ದಾರೆ. ಮುಂದಿನ ಚುನಾವಣೆಗೂ ಸಿದ್ದರಾಮಯ್ಯ ನೇತೃತ್ವವನ್ನ ವಹಿಸ್ತಾರೆ. ಜುಲೈ 30-31ಕ್ಕೆ ಶಾಸಕರ ಸಭೆ ಕರೀತಾ ಇದ್ದೇವೆ. ನಾನು ಸಚಿವ ಸ್ಥಾನಕ್ಕಿಂತ ಒಳ್ಳೆಯ ಸ್ಥಾನದಲ್ಲಿದ್ದೇನೆ. ಬಸವರಾಜ ರಾಯರೆಡ್ಡಿ ಸಿಎಂ ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಮಾಡಿರೋದು. ಜುಲೈ 30-31ಕ್ಕೆ ಶಾಸಕರ ಸಭೆಯನ್ನ ಕರೀತಾ ಇದ್ದೀವಿ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ, ಯಾಕಂದ್ರೆ ಸಚಿವ ಸ್ಥಾನಕ್ಕಿಂತ ಉನ್ನತ ಸ್ಥಾನದಲ್ಲಿ ನಾನಿದ್ದೇನೆ ಅಂತ ಬಸವರಾಜ ರಾಯರೆಡ್ಡಿ ಹೇಳಿರೋದು. ಹೈಕಮಾಂಡ್ ಮಾತಿಗೂ ಕರೆಕ್ಟಾಗಿ ಕ್ಯಾರಿ ಮಾಡ್ತಾ ಇಲ್ಲ, ಯಾರು ಹೇಳಲಿಲ್ಲ, ಹೇಳೋದು ಇಲ್ಲ. ಈಗ ಅವರು ಸಿದ್ದರಾಮಯ್ಯನವರು ಭಾಳ ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾರಲ್ಲ. ಮುಂದಿನ ನಾನೇ ಫಸ್ಟ್ ಹೇಳಿದ್ದೀನಲ್ಲ, ಯಾಕಂದರೆ ಶಾಸಕಾಂಗ ಪಕ್ಷದಲ್ಲಿ ಅವ್ರನ್ನ ನಾವು 5 ವರ್ಷ ಅಂತ ಆಯ್ಕೆ ಮಾಡಿದ್ದೇವೆ. ಹೀಗಾಗಿ ಅವ್ರನ್ನ ತೆಗೆಯುವಂಥ ಪ್ರಶ್ನೆ ಬರೋದಿಲ್ಲ. ತೆಗಿಬೇಕಾಗಿದ್ದರೆ ಮತ್ತೆ ಪಕ್ಷದ ಹೈಕಮಾಂಡ್ನವರು ಬಂದು ಶಾಸಕರ ಅಭಿಪ್ರಾಯ ಕೇಳಿ ತೆಗಿಬೇಕಾಗ್ತದೆ. ಹೀಗಾಗಿ ಆ ಪ್ರಶ್ನೆ ಉದ್ಭವಿಸಿಲ್ಲ. ಎಲ್ಲ ಸುಮ್ಮನೆ ಇವೆಲ್ಲ ಮಾಧ್ಯಮದಲ್ಲಿ 2.5 ವರ್ಷ ಒಪ್ಪಂದ ಆಗಿದೆ, ಹಾಗಾಗಿದೆ ಅಂತ ನೀವೇ ಸೃಷ್ಟಿ ಮಾಡ್ತಾ ಇದ್ದೀರಿ ನ್ಯೂಸ್ಗೆ. ಮತ್ತು ಅವರು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರಲ್ಲ, ಸಿದ್ದರಾಮಯ್ಯನವರು ಯಾವ ಥರ ಒಪ್ಪಂದ ಆಗಿಲ್ಲ ಅಂತ ಹೇಳಿಲ್ವಾ? ಮೊನ್ನೆ ಒಪ್ಪಂದ ಆಗಿಲ್ಲ, ನಾನೇ 5 ವರ್ಷ ಮುಖ್ಯಮಂತ್ರಿ, ಮುಂದಿನ ಚುನಾವಣೆಗೂ ನಾನೇ ನೇತೃತ್ವ ವಹಿಸಿ ಕಾಂಗ್ರೆಸ್ಸನ್ನು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಈ ಪ್ರಶ್ನೆ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಗೊತ್ತಿದ್ದ ಹಾಗೆ ಇನ್ಮೇಲೆ ಸಂಪೂರ್ಣವಾಗಿ ಆಡಳಿತದ ಕಡೆ ಗಮನ ಕೊಡ್ತಾರೆ. ಕಂಡು ಅವರು ರಾಜ್ಯದ ಜನರ ಹಿತದೃಷ್ಟಿಯ ಕೆಲಸವನ್ನು ಮಾಡ್ತಾರೆ. ಮತ್ತು ಶಾಸಕರಿಗೆ 50-50 ಕೋಟಿ ಸ್ಪೆಷಲ್ ಫಂಡ್ ಕೊಡುವಂಥ ಸಭೆಯನ್ನು ಇದೇ ನಾವು 30-31ನೇ ತಾರೀಕಿಗೆ ಕರೀತಾ ಇದ್ದಾರೆ CM ಅವರು. 30-31 ಇವು ಯಾವ ಚೇಂಜ್ ಪಾಂಜ್ ಇಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅದು ಮುಖ್ಯಮಂತ್ರಿಗಳು. ನಾನೀಗ ಅದಕ್ಕಿಂತ ಹೆಚ್ಚು ಒಳ್ಳೆ ಪೋಸ್ಟಲ್ಲಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.